ಹೆಲೋ. ಈಗ ನಾನು ನಮ್ಮ ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಅಡಿಕೆ ಕೊಯ್ತಾ ಇದ್ದಾರೆ. ಸೊ ನಾನು ನಿಮಗೆ ತೋರಿಸ್ತೀನಿ ನಾವು ಯಾವ ರೀತಿ ಅಡಿಕೆ ಕೊಯ್ಯೋದು, ಮತ್ತು ಅದನ್ನು ಯಾವ ರೀತಿ ಹಿಡಿಯೋದು, ಮತ್ತು ಮೆಷಿನಲ್ಲಿ ಹಸಿ ಅಡಿಕೆ ಸುಲಿಯೋದು ಹೇಗೆ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಈಗ ನಾವು ಅಡಿಕೆಯನ್ನು ಯಾವ ರೀತಿ ಕೊಯ್ಯೋದು ಅಂತ ನೋಡೋಣ. ನೋಡಿ ಅಲ್ಲಿ ಅಡಿಕೆ ಕೊಯ್ತಾ ಇದ್ದಾರೆ. ಇದರಲ್ಲಿ ಹಣ್ಣಾಗಿರುವಂಥದ್ದು ಕೆಲವೊಂದು ಅಡಿಕೆಗಳಿವೆ ಮತ್ತು ಹಸಿಯಾಗಿರುವಂಥದ್ದು ಇದೆ. ನೋಡಿ ಇಲ್ಲಿ ನಾವು ಕಾರ್ಬನ್ ಫೈಬರ್ ತೋಟಿಯನ್ನು ಯೂಸ್ ಮಾಡಿ ಅಡಿಕೆಯನ್ನು ಕೊಯ್ತಾ ಇದ್ದೀವಿ. ನಾವು ತುಂಬ ವರ್ಷ ಆಯಿತು ಈ ತೋಟಿಯಿಂದನೇ ಅಡಿಕೆ ಕೊಯ್ಯೋದು. ಇದಾದರೆ ತುಂಬ ಸುಲಭ ಆಗುತ್ತೆ ನಮಗೆ ಅಡಿಕೆ ಕೊಯ್ಲಿಕ್ಕೆ. ಅಂದರೆ ಜಾಸ್ತಿ ವೆಯ್ಟ್ ಇರಲ್ಲ ಮತ್ತು ಎಷ್ಟು ಹೈಟಲ್ಲಿ ಬೇಕಾದರೂ ನಾವು ಇದು ನೋಡಿ ನಮ್ಮ ಅಡಿಕೆಗೆ ಸಾಕಾಗುವಷ್ಟು ಹೈಟ್ ಇದೆ ಈ ತೋಟಿಗೆ. ಮತ್ತು ತುಂಬ ಚಿಕ್ಕದು ಕೂಡ, ನಾವು ಎಷ್ಟು ಬೇಕೋ ಅಷ್ಟೇ ನಾವು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಬೋದು ಈ ತೋಟಿಯಲ್ಲಿ. ಮತ್ತು ನೋಡಿ ಇಲ್ಲಿ ನಾವು ಅಡಿಕೆ ಹಿಡಿಯುವಂಥ ಒಂದು ಬಲೆ ಇದೆ ನೋಡಿ, ಅದರಲ್ಲಿ ಆ ಬಲೆಯಲ್ಲಿ ನಾವು ಅಡಿಕೆಯನ್ನು ಹಿಡಿತಾ ಇದ್ದೀವಿ. ಸೊ ಅಡಿಕೆ ಎಲ್ಲ ಈಗ ನೆಲದಲ್ಲಿ ಬಿದ್ದರೆ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗುತ್ತಲ್ವ. ಸೊ ಈ ಬಲೆಯಲ್ಲಿ ಹಿಡಿಯೋದಾದರೆ ನಮಗೆ ತುಂಬ ಈಸಿ ಆಗುತ್ತೆ. ಅಂದರೆ ಆ ಬಲೆಯಲ್ಲಿ ಹಿಡಿದು ನಾವು ಅಡಿಕೆನ ಒಂದು ಮೂಲೆಯಲ್ಲಿ ರಾಶಿ ಹಾಕ್ಬೋದು. ಆ ಕಡೆ ಈ ಕಡೆ ಚದ್ರಿ ಹೋಗುತ್ತೆ ಅಂತೆಲ್ಲ ಹೆದರೋದು ಬೇಡ. ತುಂಬ ಸುಲಭ ಇದು, ಜಾಸ್ತಿ ವೆಯ್ಟ್ ಏನಿಲ್ಲ. ಈ ಥರ ನೋಡಿ ಎಷ್ಟು ಈಸಿಯಾಗಿ ನಾವು ಈ ಬಲೆಯಲ್ಲಿ ಅಡಿಕೆಯನ್ನು ಹಿಡಿಬೋದು ನೋಡಿ. ಮತ್ತು ಈ ಅಡಿಕೆ ಕೊಯ್ಯುವಂಥ ದೋಟಿ ಮತ್ತು ಈ ಬಲೆದು ವಿಡಿಯೋ ನಾನು ಮುಂಚೆನೇ ಮಾಡಿದ್ದೀನಿ. ಸೊ ಬೇಕಾದವರು ಅದನ್ನು ನೋಡ್ಕೊಳ್ಳಿ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಡೀಟೇಲ್ಡ್ ವಿಡಿಯೋ ದೋಟಿಯಿಂದ ತುಂಬ ನಮಗೆ ಉಪಯೋಗಗಳಿವೆ. ಈ ದೋಟಿಯಿಂದ ಅಡಿಕೆ ಕೊಯ್ಯೋದು ಮಾತ್ರ ಅಲ್ಲ, ಅಡಿಕೆಗೆ ಔಷಧಿ ಸಿಂಪಡಿಸೋದು, ಹಾಗೆ ತುಂಬ ಯೂಸಸ್ ಇದೆ ಈ ದೋಟಿಯಿಂದ. ಸೊ ಎರಡರದ್ದು ವಿಡಿಯೋ ನಾನು ಬೇರೆ ಬೇರೆ ಡೀಟೇಲ್ಡ್ ಆಗಿ ಮಾಡಿದ್ದೀನಿ ಮುಂಚೆ, ಬೇಕಾದವರು ನೋಡ್ಕೊಳ್ಳಿ. ಇದು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಬರ್ತದೆ. ಇಲ್ಲಿ ತೀರ್ಥಹಳ್ಳಿ ಸಿರ್ಸಿ ಅಡಿಕೆ ಎಲ್ಲ ಜಾಸ್ತಿ ಇರುವಂಥದ್ದು. ಇಲ್ಲಿ ಎಲ್ಲ ಜಾಸ್ತಿಯಾಗಿ ಹಸಿ ಅಡಿಕೆಯನ್ನು ಮೆಷಿನಲ್ಲಿ ಅಥವಾ ಕೈಯಲ್ಲಿ ಆದರೂ ಸುಲಿದು ಅದನ್ನು ಆಮೇಲೆ ಬೇಯಿಸಿ ಮತ್ತು ಒಣಗಿಸುವ ಪ್ರೋಸೆಸ್ಸನ್ನು ಜಾಸ್ತಿಯಾಗಿ ಈ ಒಂದು ಕಡೆಯಲ್ಲಿ ಮಾಡ್ತಾ ಇರೋದು ಎಲ್ಲರೂ ಕೂಡ. ನಾವು ಕೂಡ ಹಾಗೆ ಮಾಡೋದು. ಸೊ ಈಗ ನೋಡಿ ಅಡಿಕೆ ಎಲ್ಲ ಕೊಯ್ದಾದ್ರ ಮೇಲೆ ಹಣ್ಣು ನಾವು ಬೇರೆ ಮಾಡಿದ್ವಿ. ಕೆಲವೊಂದು ಕಡೆಯಲ್ಲಿ ಹಣ್ಣಾಗಿ ಹೋಗಿದೆ, ಅದನ್ನು ಬೇರೆ ಹಾಕಿ ಅದನ್ನು ನಾವು ಈಗ ಹಾಗೆ ಒಣಗಿಸ್ತೀವಿ. ಆಮೇಲೆ ಈ ಥರ ಕಾಯಿ ಇರೋದನ್ನು ನೋಡಿ ಇಲ್ಲಿ ಇದು ಅಡಿಕೆ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದಾರೆ. ಈ ಥರ ಸಪ್ರೇಟ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಮಿಷನಲ್ಲಿ ಹಾಕ್ಕೊಂಡು ಸುಲಿಯೋದು. ನಾವು ಮಿಷನ್ ಇರೋದ್ರಿಂದ ಮಿಷನಲ್ಲಿ ಹಾಕ್ತಾ ಇದ್ದೀವಿ, ಇಲ್ಲಾಂದರೆ ಬೇರೆ ಕೈಯಲ್ಲಿ ಕೂಡ ಸುಲಿಬಹುದು. ಈಗ ನಾನು ಮಿಷನಲ್ಲಿ ಸುಲಿಯೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ. ಈ ಥರ 2 ಬೆಲ್ಟಿದು ಮಿಷನ್ ಇದೆ ನಮ್ಮ ಹತ್ರ, ಅದರಲ್ಲಿ ಸುಲಿತಾ ಇದ್ದೀವಿ. ಈ ಥರ ಮಿಷನ್ ಒಳಗೆ ಅಡಿಕೆ ಹಾಕಿದರೆ ಅದು ಆ ಬೆಲ್ಟಲ್ಲಿ ತೊಗೊಂಡು ಹೋಗಿ ನೋಡಿ ಸಿಪ್ಪೆ ಬೇರೆ ಮತ್ತು ಅಡಿಕೆ ಬೇರೆ ಆ ಥರ ಮಾಡ್ತದೆ. ಇದು ಈಗ 2 ಬೆಲ್ಟಿದು ಮಿಷಿನ್. ಇನ್ನೂ ಕೂಡ 3 ಬೆಲ್ಟಿದು 4 ಬೆಲ್ಟಿದು ಎಲ್ಲ ಮಿಷಿನ್ ಸಿಗುತ್ತೆ. ಸೊ ಮಿಷನಲ್ಲಿ ಆದರೆ ನಮಗೆ ಇದು ಸುಲಿಯೋದು ಸ್ವಲ್ಪ ಈಸಿ ಆಗುತ್ತೆ. ಕೈಯಲ್ಲಾದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇದಾದರೆ ಬೇಗ ನಾವು ಸುಲಿಬಹುದು. ನೋಡಿ ಈ ಥರ ಸಿಪ್ಪೆ ಬೇರೆ ಆಗ್ತದೆ ನೋಡಿ, ಸಿಪ್ಪೆ ಬೇರೆ ಅಡಿಕೆ ಬೇರೆ ಆ ಥರ ಎಲ್ಲ ಆಗ್ತದೆ, ವೇಸ್ಟ್ ಬೇರೆ ಬರ್ತದೆ. ಮತ್ತು ಅಡಿಕೆ ಒಂದು ಕಡೆ ಸ್ಟೋರ್ ಆಗುತ್ತೆ. ಮತ್ತು ಇದು ಮಿಷನಲ್ಲಿ ಸುಲಿದ್ರೂ ಕೂಡ ಅಷ್ಟೊಂದು ಕ್ಲಿಯರಾಗಿ ಬರಲ್ಲ. ಸ್ವಲ್ಪ ನಾವು ಅದರದ್ದು ವೇಸ್ಟ್ ತೆಗಿಲಿಕ್ಕಿರ್ತದೆ, ಅದನ್ನು ನಾವು ಆಮೇಲೆ ಕೈಯಲ್ಲೇ ತೆಗಿತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಾನು ತೋರಿಸ್ತಾ ಇರೋದು. ಇನ್ನೊಂದು ವಿಡಿಯೋದಲ್ಲಿ ನಾನು ಅದನ್ನು ಅಂದರೆ ಅದರ ವೇಸ್ಟ್ ತೆಗೆಯೋದು ಮತ್ತು ಅದನ್ನು ಬೇಯಿಸೋದು, ಒಣಗಿಸೋದು ಎಲ್ಲ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಇರೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.